ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ನಿಮ್ಮ ಆಶೀರ್ವಾದ ನಾವು ಕೂಡ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇನ್ನೇನು ನಿನ್ನೆ ವ್ಲಾಗ್ ಕೂಡ ಅಪ್ಲೋಡ್ ಮಾಡಿದ್ದೆ, ಫುಲ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಊರಿಗೆ ಹೊರಟಿದ್ದೀನಿ ಅಂತ. ಇನ್ನೇನು ಮೆಜೆಸ್ಟಿಕ್ ಕೂಡ ರೀಚ್ ಆಗಿ ಅಲ್ಲಿಂದ ಮತ್ತೆ KSRTC ಬಸ್ ಹತ್ಕೊಂಡು ನಮ್ಮ ಶಿವಮೊಗ್ಗ ಕೂಡ ಹೊರಟ್ವಿ. ಅದರಲ್ಲೂ ಮಂಡೇ ನೈಟ್ ಆಗಿತ್ತು, ಈವ್ನಿಂಗ್ ತುಂಬ ಟ್ರಾಫಿಕ್ ಕೂಡ ಇತ್ತು. ಹಾಗೆ ಅಲ್ಲಿ ಒಂದು ಹಬ್ಬ ಕೂಡ ಇತ್ತು, ತೇರೆಲ್ಲ ರೆಡಿ ಮಾಡ್ತಾ ಇದ್ದರು, ಅದನ್ನು ಕೂಡ ನೋಡ್ಕೊತ ಹೊರಟ್ವಿ. ನಮ್ಮ ಬಜರಂಗಿ ಇದ್ದರು, ಹಾಗೆ ಅವ್ರಿಗೂ ನಮಸ್ಕಾರ ಮಾಡಿಕೊಂಡು ಹೊರಟ್ವಿ. ನೋಡ್ಬೋದು ಇಷ್ಟು ಟ್ರಾಫಿಕ್ ಇದೆ, ಸುಮಾರು ಹೊತ್ತಾಯಿತು ಮೆಜೆಸ್ಟಿಕ್ಕಲ್ಲಿ ನಿಂತ್ಕೊಂಡು. ಹಾಗೆ ನೋಡ್ಬೋದು ನೀವಲ್ಲಿ ಸೆಂಟ್ರಲ್ ಸಿಟಿ ಅಂತ ಇದೆ ಮೆಜೆಸ್ಟಿಕ್ಕಲ್ಲಿ, ಅಲ್ಲಿ ಟ್ರಾಫಿಕ್ ಆಗಿತ್ತು ಫುಲ್ 4 ಸೈಡಿಂದ. ಹಾಗಾಗಿ ಅಲ್ಲೇ ಸುಮಾರು ಹೊತ್ತು ವೆಯ್ಟ್ ಮಾಡ್ತಾ ಇದ್ವಿ. ಕೊನೆಗೂ ಮೆಜೆಸ್ಟಿಕ್ ರೀಚ್ ಆಗೋಷ್ಟೊಳಗೆ ಅರೌಂಡ್ 9 o'clock ಆಯಿತು. ಇನ್ನೇನು ಅಲ್ಲಿಂದ ಮತ್ತೆ ನಮ್ಮ ಶಿವಮೊಗ್ಗ ಕೂಡ ಹೊರಡಬೇಕು. ಮತ್ತೆ ಎಕ್ಸ್ಟ್ರಾ ಎಲ್ಲೂ ಕ್ಲಿಪ್ಪಿಂಗ್ಸ್ ನಾನು ತೊಗೊಳಕ್ಕೆ ಹೋಗಲಿಲ್ಲ, ಸೀದಾ ಮತ್ತೆ ಶಿವಮೊಗ್ಗ ಬಂದಮೇಲೆ ಕ್ಲಿಪ್ಸಿಂಗ್ಸ್ನ ತೊಗೊಂಡೆ. ಮತ್ತು ಅಲ್ಲ ಕ್ಲಿಪ್ಸಿಂಗ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ, ಆಗಲಿಲ್ಲ. ಹಾಗಾಗಿ ಇನ್ನೇನು ಶಿವಮೊಗ್ಗ ಕೂಡ ಬಂದು ರೀಚ್ ಆದ್ವಿ. ಶಿವಮೊಗ್ಗ ರೀಚ್ ಆಗಷ್ಟೇ ಬೆಳಗ್ಗೆ 5:30 ಆಗೋಯಿತು. ನೋಡ್ಬೋದು ಶಿವಪ್ಪ ನಾಯಕ ಸರ್ಕಲ್ ಕೂಡ ಬಂದ್ವಿ. ಒಂಥರ ಖುಷಿ ಆಯಿತು, ನಮ್ಮ ಊರಿಗೆ ಬರ್ತಿದ್ದೀವಿ ಅಂತ. ಬಸ್ ಕೂಡ ಅಷ್ಟೇ ಸ್ವಲ್ಪ ಬೇಗನೆ ಬಂದಿತ್ತು ಶಿವಮೊಗ್ಗ ಕೂಡ. ಹಾಗಾಗಿ ನಮ್ಮ ಊರಿಗೆ ಹೋಗೋಕ್ಕೆ ಪ್ರೈವೇಟ್ ಬಸ್ಗೋಸ್ಕರ ಮತ್ತೆ ಅಲ್ಲಿ ವೆಯ್ಟ್ ಮಾಡಬೇಕಾಗಿತ್ತು. ಏಕೆಂದರೆ ಪ್ರೈವೇಟ್ ಬಸ್ಸು ಶಿವಮೊಗ್ಗಕ್ಕೆ 5:30ಗೆ ರೀಚ್ ಆಗಿಬಿಟ್ಟಿದ್ರು. ಪ್ರೈವೇಟ್ ಬಸ್ ಸ್ಟ್ಯಾಂಡಿಂದ ಮತ್ತೆ ಬಸ್ಸು 6 ಗಂಟೆಗೆ ಬಿಡುತ್ತೆ. ಹಾಗಾಗಿ ಅಲ್ಲೋಗಿ ಮತ್ತೆ ಒಂದು 15ರಿಂದ 20 ನಿಮಿಷ ವೆಯ್ಟ್ ಮಾಡಿದ್ವಿ. ಒಂಥರ ಖುಷಿ ಆಯಿತು, ನಮ್ಮ ಊರಿಗೆ ಬರ್ತಿದ್ದೀವಲ್ವಾ ಅಂಥೇಳಿ. ಇತ್ತು ಅಂತ ಹತ್ಕೊಂಡ್ಬಂದ್ವಿ, ಆದರೆ ಅದು ನಮ್ಮೂರಿಗೆ ಹೋಗಲಿಲ್ಲ. ಜಿನಹಳ್ಳಿ ಕ್ರಾಸ್ ಅಂತಿದೆ, ಅಲ್ಲೇ ಇಳಿಸ್ಬಿಟ್ಟು ಹೋದ್ರೆ, ಯಾಕಂದರೆ ಅದು ನಮ್ಮೂರಿಗೆ ಹೋಗೋಲ್ಲ ಅಂತ. ಸರಿ ಅಂತಲೇ ನಡ್ಕೊಂಡು ಹೋಗ್ತಾ ಇದ್ದೀವಿ. ನನ್ನ ಮೈದ್ನವ್ರು ಬೈಕ್ ತೊಗೊಂಡ್ಬಿಡ್ತಾರೆ, ಅಲ್ಲಿವರೆಗೂ ಇನ್ನೇನು ಮಾಡೋದು, ನಿಧಾನ ನಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಬಸ್ಸು ಇದೆ, 7:15 ಬಸ್ ಅಂತ ಅಂದರು. ಹಾಗಾಗಿ ಅಷ್ಟೋ ತನಕ ವೆಯ್ಟ್ ಮಾಡೋಕ್ಕಾಗಲ್ಲ ಅಂಥೇಳಿ ನಿಧಾನಕ್ಕೆ ವಾಕ್ ಆಗುತ್ತೆ ಅಂತ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡ್ಬೋದು ಆ ಸುತ್ತ ಆ ಸೂರ್ಯನ ಉದಯಿಸ್ತೀರಾ, ಫುಲ್ಲು ವಾತಾವರಣ ನೋಡಿದರೆ ಒಂಥರ ಖುಷಿ ಆಗುತ್ತೆ. ಹಾಗೆ ನನ್ನ ಮೈದನ್ನ ಕೂಡ ಬೈಕ್ ತೊಗೊಂಬಂದರು. ಇನ್ನೇನು ಮನೆ ಕೂಡ ಹೊರಟ್ವಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ, ನೇಚರ್ ಅಂತೂ ತುಂಬ ಚೆನ್ನಾಗಿತ್ತು. ವ್ಲಾಗ್ನ ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಪಾಪು ಬರ್ಡೇ ದಿವಸದ ವ್ಲಾಗ್ ಇದು. ಬರ್ಡೇ ಸೆಲೆಬ್ರೇಷನ್ ವ್ಲಾಗ್ ನೆಕ್ಸ್ಟ್ ಆಗ್ತೀನಿ, ತುಂಬ ದೊಡ್ಡದಿದೆ. ಹಾಗಾಗಿ ಇವತ್ತು ಪಾಪು ದೇವಸ್ಥಾನಕ್ಕೆ ಕರ್ಕೊಂಬಂದಿದ್ವಿ, ಬರ್ಡೇ ಅಲ್ವಾ. ಹಾಗಾಗಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂಥೇಳಿ. ಮಂಗಳವಾರ ಕೂಡ ಆಗಿತ್ತಲ್ವ, ಹಾಗಾಗಿ ಊರು ದೇವರಿದು. ಹಾಗಾಗಿ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡಿಕೊಂಡು ಹಣ್ಣುಕಾಯಿ ಮಾಡಿಸ್ಕೊಂಬರೋಣ ಅಂತ ಬಂದ್ವಿ. ಅದರಲ್ಲೂ ನಮ್ಮ ಪಾಪು ಅಂತೂ ತುಂಬ ಹಠ ಮಾಡ್ತಿದ್ದೆ, ಅಮ್ಮ ನಾನು ಗಂಟೆ ಹೊಡಿತೀನಿ ಅಂತೇಳಿ. ಸರಿ ಪುಟ್ಟ ಹೊಡೀರಿ ಅಂತೇಳಿ ಅವ್ರ ಪಪ್ಪ ಎತ್ಕೊಂಡು ಗಂಟೆ ಎಲ್ಲ ಹೊಡಿಸಿ ದೇವ್ರಿಗೆ ನಮಸ್ಕಾರ ಮಾಡಿಸಿ, ನಮ್ಮ ಪಾಪುಗೆ ಬರ್ಡೇ ಅಲ್ವಾ, ಹಾಗಾಗಿ ಅನ್ನಕ್ಕೆಲ್ಲ ಮಾಡಿಸಿ ಅವ್ರ ಹೆಸರಲ್ಲಿ ಅರ್ಚನೆ ಕೂಡ ಮಾಡಿಸ್ಕೊಂಡ್ವಿ. ಪಾಪು ಬರ್ಡೇ ಆಲ್ರೆಡಿ ನಮ್ಮ ಪಾಪುಗೆ 2 ವರ್ಷ ಅನ್ನೋದೇ ಒಂದು ದೊಡ್ಡ ಖುಷಿ. ಇಷ್ಟು ಚಿಕ್ಕ ಪಾಪು ಇದ್ದ ಇನ್ನೂ ಅನಿಸ್ತಿದೆ ಕೆಲವು ಸರಿ. ಹಸ್ಬೆಂಡ್ ಹಾಗೆ ಹಣ್ಣುಕಾಯಿ ಹೊಡ್ಸ್ಕೊಂಡ್ಬಿಡ್ತೀನಮ್ಮ, ಅವ್ನು ಇಟ್ಕೊಂಡಿರು ಅಂದರು. ಸರಿ ಅಂತ ಹಣ್ಣುಕಾಯಿ ಹೊಡ್ಸ್ಕೊಂಡು ನೋಡಿ ಸುಮ್ಮನೆ ಸೈಲೆಂಟಾಗಿ ನಿಂತಿರ್ತಾನೆ. ಹೊರಗಡೆ ಎಲ್ಲರೂ ಬಂದರೆ ಗಲಾಟೆನೇ ಮಾಡಲ್ಲ, ಅಷ್ಟು ಸೈಲೆಂಟ್ ಇರ್ತಾನೆ. ದೇವ್ರ ದರ್ಶನ ಮಾಡಿಕೊಂಡು ಒಂದು 10 ನಿಮಿಷ ದೇವ್ರ ಮುಂದೆ ಕೂತ್ಕೋಣ ಅಂತ ಕೂತ್ಕೊಂಡ್ವಿ. ನಮ್ಮ ಪಪ್ಪು ಇಲ್ಲ, ಪಪ್ಪ ಜೊತೆಗೆ ಹೋಗ್ತೀನಿ ಅಂತೇಳಿ ಹಠ ಮಾಡ್ತಿದ್ದು. ಅವ್ರ ಪಪ್ಪ ದೇವರು ಪ್ರದಕ್ಷಿಣೆ ಹಾಕೊಂಬರಕ್ಕೆ ಹೋಗಿಲ್ಲ, ಇಲ್ಲ ನಾನು ಹೋಗ್ತೀನಿ ಪಪ್ಪ ಹತ್ರ ಅಂತ ಹೇಳ್ತಾಯಿದ್ರು. ಹಾಗಾಗಿ ಕೂರಿಸ್ಕೊಂಡಿದ್ದೆ ಅವ್ಳನ್ನ. ಭಾನುವಾರ ಏನಕ್ಕೆ ಹೋಗ್ತಿರೋದು?
ಎಲ್ಲ ಹಾಕ್ಕೊಂಬಂತು ದೇವ್ರ ದರ್ಶನ ಮಾಡಿಕೊಂಡು ಬಂದು ಒಂದು 10 ನಿಮಿಷ ಕೂತಿದ್ವಿ. ಅಷ್ಟರೊಳಗೆ ಬರ್ಡೇಗೆ ಅಂತ ಯಾರ್ಯಾರೆಲ್ಲ ಬಂದಿದ್ದಾರೆ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಮ್ಮ ಅತ್ತೆ ತಂಗಿ, ನನಗೆ ಚಿಕ್ಕತ್ತೆ, ಹಾಗೆ ಅವ್ರ ಮಗ, ಹಾಗೆ ನಮ್ಮ ಮನೆಯವರ ಅತ್ತೆ, ಹಾಗೆ ಅವ್ರ ಮಗ ತುಂಬ ಜನ ಬಂದಿದ್ದರು. ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಯಾರ್ಯಾರು ಬಂದಿದ್ರು ಅಂತೇಳಿ. ಹಾಗೆ ಡೆಕೋರೇಷನ್ಗೆ ಅಂತ ಬಲೂನ್ ಡೆಕೋರೇಷನ್ ಮಾಡಿಸೋಣ ಅಂತ ಅಂದ್ಕೊಂಡ್ವಿ. ಆದರೆ ಡೆಕೋರೇಷನ್ ಎಲ್ಲ ಬೇಡ, ಹಾಗೆ ಸಿಂಪಲಾಗಿ ಮಾಡೋಣ ಅಂತ ಫಸ್ಟೇ ಪ್ಲ್ಯಾನ್ ಆಗಿತ್ತು. ಆದರೆ ಸಡನ್ನಾಗಿ ಹಸ್ಬೆಂಡು ಬಲೂನ್ ಡೆಕೋರೇಷನ್ ಮಾಡಿಸೋಣಮ್ಮ ಅಂತೇಳಿ ಸರಿ ಅಂತ ಅಂದ್ಕೊಂಡ್ರು. ಆದರೆ ಬಲೂನ್ ಡೆಕೋರೇಷನ್ ಮಾಡೋರು ಯಾರೂ ಅಷ್ಟು ಬೇಗ ಸಿಗಲಿಲ್ಲ. ಹಾಗಾಗಿ ಫ್ಲವರ್ ಡೆಕೋರೇಷನ್ನೇ ಮಾಡಿಸಿದ್ರೆ ಆಗುತ್ತೆ ಅಂತ ಅವ್ರನ್ನೇ ಕರೆಸಿದ್ರು. ಒಂಥರ ಖುಷಿ ಆಯಿತು. ನಮ್ಮ ಪಾಪು ಅಂದರೆ ನಮ್ಮ ಅತ್ತೆ ತುಂಬ ದಿವಸದಿಂದ ನಾನು ಊರಲ್ಲೇ ಬರ್ಡೇ ಮಾಡ್ತೀನಿ ಅಂತಿದ್ರು. ಅದಕ್ಕೋಸ್ಕರ ಅಂತಲೇ ಸಿಂಪಲಾಗಿ ಮಾಡೋಣ ಅಂತ ಅಂದ್ಕೊಂಡು ಬಂದಿದ್ದು. ಆದರೂ ಕೂಡ ನನ್ನ ಹಸ್ಬೆಂಡು ಫ್ಲವರ್ ಡೆಕೋರೇಷನ್ ಮಾಡಿಸೋಣ ಅಂಥೇಳಿ ತರಿಸಿದರೆ. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಸ್ಟಾರ್ಟಿಂಗ್ ಇನ್ನೂ ರೆಡಿ ಮಾಡ್ತಿದ್ರಲ್ವ, ಅಷ್ಟು ನನಗೂ ಗೊತ್ತಿರಲಿಲ್ಲ ಯಾವ ರೀತಿ ಬರುತ್ತೆ ಅಂಥೇಳಿ. ಇದೆಲ್ಲ ಮದುವೆ ಮನೆ ಫಂಕ್ಷನ್ಗಳಿಗೆಲ್ಲ ಮಾಡ್ತಾರಲ್ಲ ಆ ರೀತಿ ಇತ್ತು. ಸರಿ ಆಯಿತು, ಇದನ್ನೇ ಮಾಡಿಸೋಣ ಬಿಡಮ್ಮ, ಏನಾಯಿತು ಇರೋದ್ರಲ್ಲೇ ಮಾಡ್ಕೊಂಡು ಹೋಗ್ಬೇಕಲ್ವ ಅಂದರು. ಸರಿ ಅಂತೇಳಿ ತುಂಬ ಚೆನ್ನಾಗಿ ಕಾಣ್ತಿತ್ತು. ಅದರಲ್ಲೂ ಫೋಟೋಶೂಟ್ಗೆಲ್ಲ ಸಖತ್ತಾಗಿ ಕಾಣ್ತಾಯಿತ್ತು ಈ ಡೆಕೋರೇಷನ್ ಕೂಡ. ಇನ್ನೇನು ಇದು ಕೂಡ ಡೆಕೋರೇಷನ್ ಎಲ್ಲ ಅಷ್ಟೇ ಚೆನ್ನಾಗಿ, ಅಣ್ಣರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಡೆಕೋರ್ ಮಾಡಿಕೊಟ್ಟಿದ್ರು ಇದನ್ನು. ಹಾಗೆ ಇನ್ನೇನು ಡೆಕೋರೇಷನ್ ಎಲ್ಲ ಮುಗಿದು ಏನು ಸ್ಪೆಷಲಾಗಿ ಕಾಣ್ತಾಯಿತ್ತು ಡೆಕೋರೇಷನ್ನು. ಹಾಗೆ ಫೋಟೋ ಎಲ್ಲ ಯಾವ ರೀತಿ ಬರುತ್ತೆ ಅಂತ ನೋಡ್ತಿರ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡೆಕೋರೇಷನ್ ಮಾತ್ರ. ಬಲೂನ್ ಡೆಕೋರೇಷನ್ ಮಾಡಬೇಕು ಅಂತ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಆಗ್ತಿತ್ತು. ಅಂದರೆ ನಾವು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ರಿಂದ ಅವ್ರು ಸಿಗಲಿಲ್ಲ ಅಷ್ಟೇ. ಹಾಗೆ ಕೇಕೆಲ್ಲ ಕೂಡ ಆರ್ಡ್ರ್ ಕೊಟ್ಟಿದ್ರು. ನನ್ನ ಭಾವನೆ ತೊಗೊಂಬರ್ತೀನಿ ನಾನು ಬರ್ಬೇಕಾರೆ ಅಂದರು. ನೋಡಿ ನಮ್ಮ ಪಾಪು ಆ ಪಾಪು ಜೊತೆಗೆ ಆಟ ಆಡ್ತಾ ಇದ್ದಾನೆ. ಇನ್ನು ಫುಲ್ಲಾಗಿ ಕ್ಲಿಯರಾಗಿ ಡೆಕೋರ್ ಕೂಡ ಮಾಡ್ತಾ ಇದ್ದಾರೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ. ನಮ್ಮ ಪಾಪು ಅಂತೂ ಒಂತಲ್ಲಿ ಕೂಡ ನಿಲ್ತಾ ಇಲ್ಲ, ಅಷ್ಟು ಕಿಟ್ಲೆ ಮಾಡ್ತಿದ್ದಾರೆ. ಯಾಕಂದರೆ ಎಲ್ಲ ಮಕ್ಕಳಿದ್ದಾರಲ್ವ, ಅವ್ರ ಜೊತೆಗೆಲ್ಲ ಆಟ ಆಡ್ಕೊಂತ ಕೂತ್ಕೊಂಡಿದ್ರು. ಒಂಥರ ಚೆನ್ನಾಗಿತ್ತು. ಈ ರೀತಿ ಎಲ್ಲ ಫ್ಯಾಮಿಲಿ ಒಟ್ಟಿಗೆ ಸೇರಿ ಒಂಥರ ಖುಷಿ ಆಗುತ್ತೆ. ಎಲ್ಲರೂ ಕೂಡ ಬಂದಿದ್ರಲ್ವ ನಮ್ಮ ಪಾಪು ಬರ್ಡೇಗೆ ಅನ್ನೋದೇ ಖುಷಿ ಆಯ್ತು ಕೂಡ. ಹಾಗೆ ನೋಡ್ಬೋದು ನೀವು, ನಮ್ಮ ಪಾಪು ಒಂತಲ್ಲಿ ಕೂಡ ನಿಲ್ತಿಲ್ಲ. ಅದನ್ನು ಕೀಳೋದು, ಅದನ್ನು ಎಳ್ಕೊಂಬರೋದು, ಅದೇ ರೀತಿ ಮಾಡ್ತಾಯಿದ್ರು. ಇಷ್ಟು ಬೇಗ ಡೆಕೋರೇಷನ್ ಕೂಡ ಮಾಡಿದರು ಅಣ್ಣವರು. ಹೇಳಿದ್ದೆ ಸಂಜೆ 5 ಗಂಟೆಗೆ, 6 ಗಂಟೆಗೆಲ್ಲ ಡೆಕೋರೇಷನ್ ಮುಗಿಸಿದ್ರು. ತುಂಬ ಚೆನ್ನಾಗಿ ಕೂಡ ಬಂದಿತ್ತು. ಹಾಗೆ ಬರ್ತ್ಡೇ ಸೆಲೆಬ್ರೇಷನ್ ವ್ಲಾಗ್ ಕೂಡ ನೆಕ್ಸ್ಟ್ ಬರುತ್ತೆ. ದಯವಿಟ್ಟು ಮಿಕ್ಸ್ ಮಾಡಿದೆ ನೋಡಿ, ತುಂಬ ಎಂಜಾಯ್ ಮಾಡಿದ್ದೀವಿ ಆ ವ್ಲಾಗ್ನ. ಹಾಗಾಗಿ ಇದು ಪುಟ್ಟ ಮಿನಿ ವ್ಲಾಗ್ ಇದಾಗಿತ್ತು. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.